ನಮಸ್ತೆ, ನಾನು ಅಪರ್ಣ. ಇವತ್ತು ನಾನು ಬೇರ್ ಆ್ಯಕ್ಟ್ ರೀಡಿಂಗ್ ಹೇಗೆ ಮಾಡೋದು ಅಥವಾ ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೇಗೆ ಬೇರ್ ಆ್ಯಕ್ಟ್ ಇಟ್ಕೊಂಡು ನೋಟ್ಸ್ ಮಾಡೋದು ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೇನೆ. ಬೇರ್ ಆ್ಯಕ್ಟ್ ನಮಗೆ ಒಂದು ಫಿಸಿಕಲ್ ಕಾಪಿ ಸಿಗುತ್ತೆ. ಅದು ಬಿಟ್ಟು ನೀವು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ಮೊಬೈಲ್ ಇದೆ, ಅದು ನೋಡಿಕೊಂಡು ನೀವು ನೋಟ್ಸ್ ಮಾಡ್ತೀರಿ, MS ವರ್ಡಲ್ಲಿ ಮಾಡ್ತೀರಿ ಅಂದರೆ ಅದು ಕೂಡ ಮಾಡ್ಬೋದು. ಅಥವಾ ಕೈಯಲ್ಲಿ ಬರೀತೀರಾ ನೋಟ್ಸ್ ಅಂತ ಹೇಳಿದರೆ ಅದು ಕೂಡ ಆಗ್ಬೋದು. ನಾನು ಇವತ್ತು ಇಂಡಿಯಾ ಕೋಡ್ ಅಂತ ಹೇಳುವಂಥ ವೆಬ್ಸೈಟಲ್ಲಿ ಬೇರ್ ಆ್ಯಕ್ಟ್ಗಳು ಸಿಗುತ್ತೆ, ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮತ್ತು ಕೆಲವೊಂದು ಈಗ ಡೆಫಿನೇಷನ್ಸ್ ಹೇಗೆ ಮಾಡ್ಕೊಳ್ಳೋದು ನೋಟ್ಸು ಅಥವಾ ಅದರದ್ದು ಇಂಗ್ರೀಡಿಯೆಂಟ್ಸು, ಕೆಲವೊಂದು ಟೈಮ್ ಲಿಮಿಟ್ ಇರುತ್ತೆ, ಅದರದ್ದೆಲ್ಲ ಹೇಗೆ ಮಾಡ್ಕೊಳ್ಳೋದು ಕಂಪ್ಯಾರಿಟಿವ್ಲಿ ಅಂತ ಹೇಳಿ ಒಂದು 4-5 ವೀಡಿಯೋದಲ್ಲಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು ಬೇಸಿಕ್ಕಾಗಿ ಈ ವೆಬ್ಸೈಟಲ್ಲಿ ಹೇಗೆ ನಾವು ಬೇರ್ ಆ್ಯಕ್ಟ್ ಸರ್ಚ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ನೋಡೋಣ ಬನ್ನಿ. ನೋಡಿ, ಇದು ಇಂಡಿಯಾ ಕೋಡ್. ಈ ವೆಬ್ಸೈಟ್ ಗೂಗಲಲ್ಲಿ ನೀವು ಹಾಕಿದರೆ indiacode.nic.in ಅಂತ indiacode.nic.in ಇದು ಹಾಕಿದರೆ ನಿಮಗೆ ಇಲ್ಲಿ ನೋಡಿ, ಡಿಜಿಟಲ್ ರಿಪಾಸಿಟರಿ ಆಫ್ ಆಲ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಆ್ಯಕ್ಟ್ಸ್. ನಿಮಗೆ ತುಂಬ ಒಂದು ಸೆಂಟ್ರಲ್ ಆ್ಯಕ್ಟ್ಸ್ ಇರಲಿ ಅಥವಾ ಸ್ಟೇಟ್ ಆ್ಯಕ್ಟ್ಸ್ ಇರಲಿ ಇದರಲ್ಲಿ ಸಿಗತ್ತೆ. ನೀವು PDF ನೋಡ್ತೇನಂತ ನೀವು PDF ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಆನ್ಲೈನಲ್ಲೇ ನೋಡ್ಕೊಳ್ಬೋದು. ಹೇಗೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನಾವು ಸ್ಟಾರ್ಟಿಂಗ್ ಹೋಮ್ ಪೇಜಲ್ಲಿ ಏನು ಬರುತ್ತೆ, ಸರ್ಚ್ ಅಂತ ಏನು ಕೊಡ್ತಾರೆ. ಇಲ್ಲಿ ನಾವು ನಮ್ಗೆ ಯಾವ ಆ್ಯಕ್ಟ್ ಬೇಕು, ಸಪೋಸ್ ನಾನು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಹಾಕ್ತೇನೆ ನೋಡಿ. ಕೋಡ್ ಆಫ್ ಜಸ್ಟ್ ಅದು ಸರ್ಚ್ ಇದು ತೋರಿಸ್ತಾ ಹೋಗುತ್ತೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದರೆ ನೋಡಿ ಅದು ಹೀಗೆ ಅದರದ್ದು ಈ ಥರ ನಿಮಗೆ ಕಾಣಿಸಿಗತ್ತೆ. ಇಲ್ಲಿ ಲೆಫ್ಟ್ ಸೆಕ್ಷನಲ್ಲಿ ಪ್ರಿಲಿಮಿನರಿ ಎಷ್ಟು ಪಾರ್ಟ್ಸ್ ಇದೆ, ಚಾಪ್ಟರ್ಸ್ ಯಾವ್ದು ಅದರದ್ದು ಒಂದು ರೆಫರೆನ್ಸ್ ಸಿಗ್ತಾ ಹೋಗುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಹೀಗೆ ಶಾರ್ಟ್ ಟೈಟಲ್, ಸೆಕ್ಷನ್ 1, ಸೆಕ್ಷನ್ 2 ಹಾಗೆ ಡೀಟೇಲ್ ಆಗಿ ಹೋಗ್ತಾ ಹೋಗುತ್ತೆ. ಇಲ್ಲಿ ಆ ಪೇಜ್ ನಂಬರ್ ಯಾವುದಂತ ನೋಡ್ಕೊಳ್ಬೋದು. ಹಾಗೆ ಈಗ ಎಕ್ಸಾಂಪಲು ಸೆಕ್ಷನ್ 1 ನಾನು ಕ್ಲಿಕ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ. ಅದು ಎಂಟೈರ್ ಸೆಕ್ಷನ್ನು ಇದರಲ್ಲಿ ಬರುತ್ತೆ. ಸ್ಟೇಟ್ ಅಮೆಂಡ್ಮೆಂಟ್ ಅಥವಾ ಏನಾದರೂ ಇದ್ದರೆ ಅದು ಕೂಡ ಇದರಲ್ಲಿ ತೋರಿಸುತ್ತೆ. ಆಲ್ಮೋಸ್ಟ್ ಅಪ್ಡೇಟ್ ಆಗಿರುತ್ತೆ. ಆದರೂ ನೀವು ಕೆಲವೊಂದು ಸಲ ಅಪ್ಡೇಟೆಡ್ ವರ್ಷನ್ನು ಬೇರೆ ಆ್ಯಕ್ಟ್ ಸಿಕ್ಕಿದರೆ ಅದು ನೋಡ್ಕೊಳ್ಬೋದು. ಆದರೆ ಕ್ವಿಕ್ ರೆಫರೆನ್ಸಿಗೆ ಇದು ತುಂಬ ಒಂದು ಒಳ್ಳೆ ವೆಬ್ಸೈಟ್ ಅಂತ ನಾನು ಹೇಳ್ತಾ ಇದ್ದೇನೆ. ನೀವು ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಬೇಕಿದ್ರೆ, ನೋಟ್ಸ್ ಯಾವ್ದಾದ್ರು ಕಾಪಿ ಮಾಡ್ಕೊಳ್ಬೇಕು ಅಥವಾ ಒಂದು ಸೆಕ್ಷನ್ ಕಾಪಿ ಮಾಡ್ಕೊಳ್ಬೇಕು ಅರ್ಜೆಂಟಾಗಿ, ಆವಾಗ ಹೊಸದಾಗಿ ಟೈಪ್ ಮಾಡಬೇಕು ಅಂತ ಇಲ್ಲ, ಡೈರೆಕ್ಟ್ ಈ ಒಂದು ವೆಬ್ಸೈಟಿಗೆ ಹೋಗಿ ನಿಮಗೆ ಇದ್ರ ಥರ ಇಲ್ಲಿ ಸಿಗುತ್ತೆ. ಇದು ನಿಮಗೆ ಹೇಗೆ ಅಂದರೆ, ಈಗ ನೆಕ್ಸ್ಟ್ ಸೆಕ್ಷನ್ 2 ಆದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಗ್ತಾ ಹೋಗುತ್ತೆ. ಸೆಕ್ಷನ್ 3, ಹೀಗೆ ನೋಡ್ತಾ ಹೋಗಬೇಕು. ಸಪ್ರೇಟ್ ಟ್ಯಾಬಲ್ಲಿ ಓಪನ್ ಆದರೆ ಒಳ್ಳೆಯದು. ಈಗ ನಾವು ಇದನ್ನಿಷ್ಟು ನೋಡಿದ್ವಿ. ಹಾಗೆ ಇದನ್ನು ಬಿಟ್ಟು ನಾವು PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಅಂತ, ಇಲ್ಲಿ PDF ಅಂತ ಒಂದು ಐಕಾನ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಎಂಟೈರ್ CPC ಡೌನ್ಲೋಡ್ ಆಗುತ್ತೆ. ನೋಡಿ ಹೇಗೆ ನಿಮ್ಮ ಬುಕ್ಕಲ್ಲಿ ಸಿಗತ್ತೆ, ಹಾಗೆ ನೀವು ಇದನ್ನು ಕಾಪಿ ಅಥವಾ ಪೇಸ್ಟ್ ಮಾಡ್ಕೊಳ್ಬೋದು. ಇದು ಕೂಡ ಸುಲಭ ಆಗತ್ತೆ. ಹೇಗೆ ಸುಲಭ ಆಗತ್ತೆ ಅಂತ ನಾನು ಬೇರೆ ನೋಟ್ಸ್ ಮಾಡ್ಕೊಳ್ಳುವಾಗ ತಿಳಿಸ್ಕೊಡ್ತೇನೆ. ಆದರೆ ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಈಗ ಇದು ನೋಡಿ, ಎಂಟೈರ್ ಬುಕ್ ತೊಗೊಂಡು ಅಥವಾ ಎಲ್ಲಾದರೂ ಹೋಗುವಾಗ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬುಕ್ಸ್ ಅಂತ ಇರುವಾಗ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಆವಾಗ ಇದು ಸುಲಭ ಆಗುತ್ತೆ, ಸೇವ್ ಮಾಡಿ ಇಟ್ಕೊಂಡಿದ್ರೆ ಓದಲಿಕ್ಕೆ. ಇನ್ನು ಕೇವಲ ಸೆಕ್ಷನ್ಸ್ ಮಾತ್ರ ಅಲ್ಲ, ಶೆಡ್ಯೂಲ್ಸ್ ಇದ್ದರೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ನೋಡಿ. ಶೆಡ್ಯೂಲ್, ದಿ ಫಸ್ಟ್ ಶೆಡ್ಯೂಲ್ ಹಾಗಂತ, ಏನಾದರೂ ಅನೆಕ್ಷರ್ ಇದ್ದರೆ, ಅಪೆಂಡಿಕ್ಸು, ಫಾರ್ಮ್ಸು, ಆ್ಯಕ್ಟ್ ಡೀಟೇಲ್ಸ್ ಯಾವಾಗ ಎನಾಕ್ಟ್ ಆಗಿದ್ದು ಅಂತ ಎಲ್ಲ, ಅಪ್ಡೇಟ್ ಯಾವಾಗ ಆಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ.
ಇಲ್ಲಿ ನೋಡಿ, ಇದಕ್ಕಿಂತ ನಂತರ ಯಾವ್ದಾದ್ರು ಅಮೆಂಡ್ಮೆಂಟ್ ಇದ್ದರೆ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಮೆಂಡ್ಮೆಂಟ್ ಆಗಿದೆ ಅಲ್ವಾ ಅಂತ. ಇಲ್ಲಾಂದರೆ ಇದೇ ಫೈನಲ್ ಇದಿರುತ್ತೆ. ಓಕೆ, ಇದು ಕೇವಲ ಇಂಗ್ಲೀಷಲ್ಲಿ ಮಾತ್ರ ಅಲ್ಲ. ಈಗ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನಿಮಗೆ ಕನ್ನಡದಲ್ಲಿ ಬೇಕಂತ ಹೇಳಾದರೆ ನೀವು ಅದನ್ನು ಬೇರೆ ಬೇರೆ ಆ್ಯಕ್ಟೇ ತೊಗೊಳ್ಬೇಕು. ಆದರೆ ಉಳಿದಿದ್ದು ಈಗ ಕೆಲವೊಂದು ಲಾಯರ್ಸಿಗೆ ಕನ್ನಡ ವರ್ಷನ್ ಬೇಕಿರುತ್ತೆ, ಹೊಸ ಹೊಸ ಆ್ಯಕ್ಟ್ಗಳದ್ದು. ಆವಾಗ ನಿಮಗೆ ಅದರದ್ದು ಕನ್ನಡ ವರ್ಷನ್ ಕೂಡ ಸಿಗುತ್ತೆ. ಒಂದು 200ರಿಂದ 300 ಬೇರೆ ಆ್ಯಕ್ಟ್ಸ್ಗಳು ಕನ್ನಡದಲ್ಲಿ ಈ ವೆಬ್ಸೈಟಲ್ಲಿ ನಿಮ್ಗೆ ಸಿಗತ್ತೆ. ಅದು ನೋಡಿ ನಿಮಗೆ ಇಲ್ಲಿ ಮೇಲೆ ಬ್ಲೂ ಕಲರಲ್ಲಿ ಟ್ಯಾಬ್ ಕಾಣ್ತಾ ಇದೆಯಲ್ಲ, ಅಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಲ್ಯಾಂಗ್ವೇಜ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕನ್ನಡ ನೋಡಿ, ಇಲ್ಲಿ ಕೆಲವೊಂದಷ್ಟು ಆ್ಯಕ್ಟ್ಗಳಿವೆ, ಅದೆಲ್ಲ ನಿಮಗೆ ಕನ್ನಡದಲ್ಲಿ ಸಿಗತ್ತೆ. ಸೊ ಲಾಸ್ಟ್ ಪೇಜಿಗೆ ಹೋಗಿ ನೋಡಿದರೆ ಅಬೌಟ್ 249 ಆ್ಯಕ್ಟ್ಸ್ ನಿಮಗೆ ಸಿಗತ್ತೆ ಕನ್ನಡದ್ದು ಬೇರೆ ಆ್ಯಕ್ಟ್ಸು. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಈಗ ಒಂದು ಎಕ್ಸಾಂಪಲ್ ನಾನು ಒಂದು ಡೌನ್ಲೋಡ್ ಮಾಡಿ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿ ತೋರಿಸ್ತೇನೆ ನೋಡಿ. ಇದು ನೋಡಿ, ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ ನೋಡಿ, ಇದನ್ನು ಡೌನ್ಲೋಡ್ ಮಾಡೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ, ಕನ್ನಡ ಬೇರೆ ಆ್ಯಕ್ಟ್ ಬಂತು ನೋಡಿ. ನಿಮಗೆ ಇದು ಹೇಗೆ ಹೆಲ್ಪ್ ಆಗಬಹುದು ಅಂದರೆ, ಈಗ ಪ್ರಾರಂಭಿಕ ಪ್ರಿಲಿಮಿನರಿ, ಚಿಕ್ಕ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ, ಇದಕ್ಕೆ ಇಂಗ್ಲೀಷ್ ಬೇರೆ ಆ್ಯಕ್ಟಲ್ಲಿ ಏನಿರುತ್ತೆ ಅದೆರಡನ್ನೂ ಡೌನ್ಲೋಡ್ ಮಾಡಿಕೊಂಡು ಕಂಪೇರ್ ಮಾಡಿ ನೋಡ್ಬೋದು. ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್ ಆ್ಯಂಡ್ ಎಕ್ಸ್ಟೆಂಟ್ ಅಂತ ಹಾಗಿರುತ್ತೆ. ಪರಿಭಾಷೆ ಅಂದರೆ ಡೆಫಿನಿಷನ್ಸ್. ಸೊ ಹಾಗೆ ಸಣ್ಣ ಪುಟ್ಟ ಇದು ಮಾಡ್ಕೊಳ್ಬೋದು. ಮತ್ತು ಕೆಲವೊಂದು ಅರ್ಥ ಆಗಲಿಕ್ಕೆ ನಿಮಗೆ ಯಾವುದಾದ್ರೂ ಒಂದು ಬೇರೆ ಆ್ಯಕ್ಟ್ ಓದಬೇಕು ಅಂದರೆ ಒಂದು 249 ಆ್ಯಕ್ಟ್ಗಳು ಕನ್ನಡದಲ್ಲಿ ನಿಮಗೆ ಸಿಗತ್ತೆ ಅಂದರೆ ಅದೊಂದು ಒಳ್ಳೆಯ ಒಂದು ನಿಮಗೆ ವೆಬ್ಸೈಟ್ ಅಂತ ಅರ್ಥ, ಕನ್ನಡದಲ್ಲಿರುವಂಥದ್ದು. ಓಕೆ, ಸೊ ಕನ್ನಡ ಬೇರೆ ಯಾವುದಾದ್ರು ರೀಸೆಂಟ್ ಆಗಿರುವಂಥ, ಇಲ್ಲೆಲ್ಲ ನಾವು ನೋಡೋ ಹಾಗೆ ಹಳೆ ಬೇರೆ ಆ್ಯಕ್ಟ್ಗಳು ಸಿಗೋದಿಲ್ಲ. ಇದ್ದರೂ ಅದು ಕೂಡ ಹೊಸದಾಗಿ ಯಾವುದಾದ್ರೂ ಅಪ್ಡೇಟ್ ಆಗಿರುವಂಥದ್ದು. ಸೊ ಅಮೆಂಡ್ಮೆಂಟ್ ಆಗಿ ಹಾಗೆ ಅಪ್ಡೇಟ್ ಆಗಿರುತ್ತೆ. ಸೊ ಹಳೆಯದು ನಮಗೆ ತುಂಬ ಮುಂಚೆ ಎನ್ಯಾಕ್ಟ್ ಮಾಡಿರುವಂಥ, ಈಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, TP ಆ್ಯಕ್ಟ್, ಅದೆಲ್ಲ ಕನ್ನಡದಲ್ಲಿ ಇಲ್ಲಿ ಈ ವೆಬ್ಸೈಟಲ್ಲಿ ಸಿಗಲಿಕ್ಕಿಲ್ಲ. ಅದ್ರ ಫಿಸಿಕಲ್ ವರ್ಷನ್ ಸಿಗತ್ತೆ. ಈಗ ಹಿಂದಿಲಾಗಿದ್ದರೆ ನಿಮಗೆ ಡಿಗ್ಲಾಟ್ ಎಡಿಷನ್ ಅಂತಲೇ ಸಿಗತ್ತೆ. ಅಂದರೆ 2 ಲ್ಯಾಂಗ್ವೇಜಲ್ಲಿ, ಒಂದು ಸೈಡ್ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಬೇರೆ ಆ್ಯಕ್ಟ್ ಇದು ಪ್ರಾವಿಷನ್ಸ್ ಎಲ್ಲ, ಅದೇ ಇನ್ನೊಂದು ಸೈಡಲ್ಲಿ ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅಥವಾ ಒಂದು ಪ್ರಾವಿಷನ್ ಅಂತ ಇನ್ನೊಂದು ಹಿಂದಿಲಿ ಕೊಟ್ಟಿರ್ತಾರೆ. ಹಾಗೆ ಡಿಗ್ಲಾಟ್ ಎಡಿಷನ್ ಅಂತ ಹಿಂದಿಲಿ ಸಿಗುತ್ತೆ. ಆದರೆ ಕನ್ನಡದಲ್ಲಿ ಇನ್ನೂ ಆ ಥರ ಪಬ್ಲಿಕೇಶನ್ಸ್ ಬರಲಿಲ್ಲ ನಮಗೆ. ಸೊ ನಾವು ಕೆಲವೊಂದು ಬೇರೆ ಆ್ಯಕ್ಟನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಇಲ್ವಾ ಹೀಗೆ ಯಾವುದಾದ್ರೂ ಆನ್ಲೈನ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ಕೆಲವೊಂದು ವರ್ಡ್ಸನ್ನು ಯಾವುದ್ಯಾವುದು ಅಂತ ಹೇಳಿ ರೆಫರೆನ್ಸ್ ಮಾಡಬೇಕಾಗತ್ತೆ. ಬೇರೆ ಏನು ಆಪ್ಷನ್ ಇಲ್ಲ. ಅದು ಬಿಟ್ಟರೆ ಕೆಲವೊಂದು ಡಿಕ್ಷನರಿ ತೊಗೊಂಡು ರೆಫರ್ ಮಾಡ್ಬೋದು. ಆದರೆ ನಾವು ಇರುವಂತಹ ಒಂದು 4-5 ಬೇರೆ ಆ್ಯಕ್ಟ್, ಅದು ಕೆಲವೊಂದು ಯಾವ್ದು ಸಿಗತ್ತೆ ಅದನ್ನು ಇಟ್ಕೊಂಡೆ ನಾವು ಟ್ರಾನ್ಸ್ಲೇಷನ್ಗೆ ಒಳ್ಳೆ ಪ್ರಿಪೇರ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ಮುಂದೆ ಇನ್ನೊಂದು ಸಲ ತಿಳಿಸ್ಕೊಡ್ತೇನೆ. ಈಗ ನೀವು ಈ ವೆಬ್ಸೈಟ್ ಹೇಗೆ ನೋಡೋದು, ಹೇಗೆ ನೀವು ಇದರಲ್ಲಿ ಆಪ್ರೇಟ್ ಮಾಡ್ಬೋದು ಅಂತ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಸಿವಿಲ್ ಪ್ರೊಸೀಜರ್ ನೋಡಿದ್ವಿ. ಹಾಗೆ ಬ್ರೌಸ್ ಸೆಂಟ್ರಲ್ ಆ್ಯಕ್ಟ್ಸ್ ಬೈ, ಅದು ಬೇರೆ ಬೇರೆ ಇದರಲ್ಲಿ ಆ್ಯಕ್ಟ್ ನಂಬರ್, ಆ್ಯಕ್ಟ್ ಇಯರ್, ಯಾವುದಾದ್ರು ವರ್ಷದಲ್ಲಿ ಯಾವುದ್ಯಾವುದು ಎನ್ಯಾಕ್ಟ್ ಆಗಿದೆ ಅದನ್ನು ನೋಡ್ಕೊಂಡು ಸಹಿತ ನಾವು ನೋಡ್ತಾ ಹೋಗ್ಬೋದು. ಹಳೇದ್ರಿಂದ ಹೊಸ ಯಾವುದು 1857, 18 ಹೀಗೆ ಈ ಥರ 1872 ಯಾವುದ್ಯಾವುದಾಗಿದೆ. ನೋಡಿ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್, ಹೀಗೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಯಾವ ವರ್ಷದಲ್ಲಿ ಯಾವ್ದು ಎನ್ಯಾಕ್ಟ್ ಆಯಿತು ಅಂತ ಹೇಳಿ ಅದನ್ನು ಕೂಡ ನೋಡ್ಬೋದು. ಇಲ್ಲ ಆಪ್ಷನ್ ಸಹಿತ ಇದೆ, ವ್ಯೂ ಅಂತ. ಸೊ ಸರ್ಚ್ ಪ್ರಾವಿಷನ್ನು ಒಳ್ಳೆಯದಿದೆ, ಡೈರೆಕ್ಟಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ಹೋಗುತ್ತೆ ಸೆಕ್ಷನ್ ವೈಸ್. ಹಾಗೆ ಈಚೆ ನಿಮಗೆ ಇಂಡೆಕ್ಸ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಅರ್ಜೆಂಟ್ ರೆಫರೆನ್ಸಿಗೆ ಅಥವಾ ರೆಗ್ಯುಲರ್ ರೆಫರೆನ್ಸಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಅದು ನೀವು MS ವರ್ಡಲ್ಲಿ ಏನಾದರೂ ನೋಟ್ಸ್ ಮಾಡ್ಕೊಳ್ತಿದ್ದೀರಿ ಅಂತ ಆದರೆ ಟೈಪ್ ಮಾಡಿ, ಅದು ಕೂಡಲೇ 1-2 ತಿಂಗಳಲ್ಲಿ ಆಗುವಂಥದ್ದಲ್ಲ. ಈಗ ನೀವು ಲಾ ಸ್ಟೂಡೆಂಟ್ಸ್ ಆಗಿದ್ದರೆ ರೆಗ್ಯುಲರ್ ಆಗಿ ಈಗಲಿಂದನೇ ಈ ಥರ ಒಂದು ಹ್ಯಾಬಿಟ್ ಕಲ್ಟಿವೇಟ್ ಮಾಡ್ಕೊಳ್ತಾ ಹೋದರೆ ನೀವು ಎಕ್ಸಾಮ್ ಬರೆಯೋ ಟೈಮಿಗೆ ಆವಾಗ ಒಂದು ಒಳ್ಳೆ ಸಾಲಿಡ್ ಬೇಸ್ ಆಗಿರುತ್ತೆ ನಿಮ್ಮ ನೋಟ್ಸು. ಮತ್ತು ಇದು ಕೂಡ ಫುಲ್ ಎಫೆಕ್ಟಿವ್ ಆಗುತ್ತೆ ಓದಲಿಕ್ಕೆ. ಯಾಕೆಂದರೆ
MS ವರ್ಡಲ್ಲಿ ಮಾಡಿಕೊಂಡ್ರೆ ನೋಟ್ಸು ನಿಮಗೆ ಹೇಗೆ ಬೇಕಾದರೂ ಎಡಿಷನ್ ಡಿಲಿಷನ್ ಏನಾದರೂ ಚೇಂಜಸ್ ಹಾಗೆ ಮಾಡ್ಕೊಳ್ಬೋದು. ಕೆಲವೊಂದು ಕಲರಾಗಿ ಮಾಡ್ಕೊಳ್ಬೋದು ಅಥವಾ ಅದನ್ನು ಈಸಿಲಿ PPT ಅಥವಾ ಬೇರೆ ಥರ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲದು ನಿಮಗೆ ಒಂದು ರೆಫರೆನ್ಸು, ನಿಮಗೆ ಬಿಟ್ಟದು ನೀವು ಯಾವ ಥರ ನೋಟ್ಸ್ ಮಾಡ್ಕೊಳ್ತೀರಿ, ಹೇಗೆ ಬೇರೆ ರೆಫರ್ ಮಾಡ್ತೀರಿ. ಆದರೆ ಲಾ ಸ್ಟೂಡೆಂಟ್ಸ್ಗೆ ಬೇಸಿಕಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಲಾಯರ್ಸು ಪ್ರಿಪೇರ್ ಆಗ್ತಿರೋರು ಇದನ್ನು ಜಸ್ಟ್ ಒಂದು ಟ್ರೈ ಮಾಡಿ ನೋಡ್ಬೋದು. ಅವರು ಕಂಫರ್ಟೇಬಲ್ ಇದ್ದರೆ ಇದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಆದರೆ ಒಂದು ವಿಷಯ ಹೇಳ್ತೇನೆ, ಒಂದು ತಿಂಗಳಲ್ಲಿ ಇದನ್ನು ನಾನು ಕಂಪ್ಲೀಟಾಗಿ ನೋಟ್ಸ್ ಮಾಡ್ತೇನೆ ಅಂದರೆ ಖಂಡಿತ ಆಗಲ್ಲ. ಅಟ್ಲೀಸ್ಟ್ ಒಂದು 5-6 ತಿಂಗಳ ಒಂದು ಕಂಟಿನ್ಯೂಸ್ ಒಂದು ಎಫರ್ಟ್ಸ್ ಇರಬೇಕು. ಅದು ಜುಡಿಷರಿ ಎಕ್ಸಾಮ್ಗಂತೂ ಒಂದು ಶಾರ್ಟ್ಕಟ್ ಮೆಥಡ್ ಖಂಡಿತವಾಗ್ಲೂ ಇಲ್ಲ. ಆದರೆ ಹೇಗೆ ನಿಮಗೆ ಎಫೆಕ್ಟಿವ್ ಆಗಿ ಮಾಡ್ಕೊಡ್ಬೋದು ಅದನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಸಹಿತ ನಿಮಗೆ ಈಸಿಯಾಗಿ ಎಲ್ಲೂ ಸಿಗೋದಿಲ್ಲ ಕರ್ನಾಟಕದ್ದು. ಸೊ ನೀವು ಆದಷ್ಟು ಬೇರೆ ಬೇರೆ ಸ್ಟೇಟ್ದು ರೆಫರ್ ಮಾಡಿದರೆ ಸಹ ಅದರನ್ನೇನು ಲಾಸ್ ಇಲ್ಲ. ಯಾಕೆಂದರೆ ಎಲ್ಲ ಸಬ್ಜೆಕ್ಟ್ಗಳು ಕಾಮನ್ ಆಗಿರುತ್ತೆ, ಎಲ್ಲ ಸಿಲೆಬಸ್ ಕೂಡ ಕಾಮನ್ ಆಗಿರುತ್ತೆ. ಸೊ ಅವರು ಹೇಗೆ ರೆಫರ್ ಮಾಡ್ತಾರೆ ಅದನ್ನು ನೀವು ನೋಡ್ತಾ ಹೋದರೆ ಸಾಕಾಗತ್ತೆ. ಓಕೆ, ಸೊ ನಾವು ಇಷ್ಟು ನೋಡಿದ್ವಿ. PDF ಡೌನ್ಲೋಡ್ ಮಾಡ್ಕೊಳ್ಬೋದು, ಹೇಗೆ ಸೆಕ್ಷನನ್ನು ರೆಫರ್ ಮಾಡ್ಬೋದು ಅಂತ. ಹಾಗೆ ಸ್ಟೇಟ್ ಆ್ಯಕ್ಟ್ ಸಹಿತ ಸಿಗತ್ತೆ. ಈಗ ಕರ್ನಾಟಕ ಇದು ಔಟ್ ಆಫ್ ದಿ ಜುಡಿಷರಿ ಎಕ್ಸಾಮ್ ಬಿಟ್ಟು ಹೇಳ್ತಿರೋದು. ಈ ವೆಬ್ಸೈಟ್ದು ಟೋಟಲ್ ಆಗಿ ನಮಗೆ ಹೇಗೆ ಬೆನಿಫಿಟ್ ತೊಗೊಳ್ಬೋದು ಅಂತ. ಹಾಗೆ ಈಗ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಕರ್ನಾಟಕ ರೆಂಟ್ ಆ್ಯಕ್ಟ್ ಸಹಿತ ಇದೆ, ಅದನ್ನು ಕೂಡ ಅದರಲ್ಲಿ ರೆಫರ್ ಮಾಡ್ಬೋದು. ಇಲ್ಲಿ ಕರ್ನಾಟಕ ಸ್ಟೇಟ್ ಆ್ಯಕ್ಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಕರ್ನಾಟಕದ್ದೇ ವೆಬ್ಸೈಟು ಓಪನ್ ಆಗುತ್ತೆ. ಡಿಜಿಟಲ್ ರೆಪಾಸಿಟರಿ ಆಫ್ ಸ್ಟೇಟ್ ಆ್ಯಕ್ಟ್ಸ್, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಜಸ್ಟ್ ರೆಫರೆನ್ಸಿಗೆ ರೆಂಟ್ ಅಂತ ಹಾಕ್ತೇನೆ, ಎಂಟರ್ ಕೊಟ್ಟರೆ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಂತ ನಿಮಗೆ ಇದು ಕೂಡ ಕಾಣಿಸಿಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ಕೊಳ್ಳೆ ನಿಮಗೆ ಇಲ್ಲಿ ಸೆಂಟ್ರಲ್ ಆ್ಯಕ್ಟ್ ಬಂದ ಹಾಗೆ ಇಲ್ಲಿ ಬೇರೆ ಸೆಕ್ಷನ್ಸ್ಗಳು ಹಾಗೆ ಕಾಣಿಸಿಗೋದಿಲ್ಲ. ನೀವು ಡೈರೆಕ್ಟ್ PDF ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೀಗೆ PDF ವರ್ಷನ್ ಬರುತ್ತೆ, ಅದನ್ನು ರೆಫರ್ ಮಾಡ್ಬೋದು. ಅಥವಾ ಡೈರೆಕ್ಟ್ ಕೆಲವೊಂದು ಸಲ ಗೂಗಲಲ್ಲಿ ಸರ್ಚ್ ಕೊಟ್ಟರು ಬಂದಿರತ್ತೆ. ನೋಡಿ ನಿಮಗೆ ಯಾವುದು ಕನ್ವಿನಿಯೆಂಟ್ ಅಂತ ನೋಡಿಕೊಂಡು ರೆಫರ್ ಮಾಡ್ತಾ ಹೋಗಿ. ಮತ್ತು ತುಂಬ ಒಂದು ಬೆನಿಫಿಟ್ ಏನು ನಾವು ಇದರಲ್ಲಿ ಸರ್ಚ್ ಮಾಡೋದು ಅಥವಾ ನಾವು MS ವರ್ಡ್ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ನೋಟ್ಸ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಸರ್ಚ್ ಆಪ್ಷನ್ ಸಿಗತ್ತೆ. ಈಗ ನೋಡಿ, ರೆಂಟ್ ಆ್ಯಕ್ಟಲ್ಲಿ ನಿಮ್ಗೆ ಯಾವುದೋ ಒಂದು ವರ್ಡ್ ಬೇಕು, ಆವಾಗ ಹೇಗೆ ಸರ್ಚ್ ಮಾಡ್ತೀರಿ? ಬುಕ್ ಆದರೆ ಫುಲ್ ಎಂಟೈರ್ ಪೇಜಸ್ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಾದರೆ Ctrl+F ಅಂತ ಕೊಟ್ಟರೆ ನಿಮಗೆ ಯಾವ ಶಬ್ದ ಬೇಕು, ರೆಂಟ್, ಇಲ್ಲಿ 212 ರೆಂಟ್ ಅಂತ ವರ್ಡ್ಸ್ ಇದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಮೇಲೆ. ಅದು ನಿಮಗೆ ಯಾವ ಸೆಕ್ಷನ್ಗೆ ಬೇಕು ಅಂತ ಹೇಳಿ ಕೇಳ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ನೋಡಿ, ಕೆಳಗೆ ಹೋಗ್ತಾ ಹೋದಾಗೆ ಹೀಗೆ ಕಾಣಿಸಿಗ್ತಾ ಹೋಗುತ್ತೆ. ಅಥವಾ ಇನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ನೋಡಿ, ಓವರಾಲು 34 ಕಡೆ ಇಲ್ಲಿ ರೆಫರ್ ಆಗಿದೆ ಸ್ಟ್ಯಾಂಡರ್ಡ್ ರೆಂಟ್ ಅಂತ. ನಮಗೆ ಯಾವ್ದು ಎಲ್ಲೆಲ್ಲ ಅಪ್ಲೈ ಆಗುತ್ತೆ, ಸ್ಟ್ಯಾಂಡರ್ಡ್ ರೆಂಟ್ ಬಗ್ಗೆ ನಮ್ಗೆ ಏನೇ ನೋಟ್ಸ್ ಮಾಡ್ಕೊಳ್ಬೇಕು ಅಥವಾ ತಿಳ್ಕೊಳ್ಬೇಕು, ಹೀಗೆ ಇದರಲ್ಲಿ ನೋಡ್ತಾ ಹೋದರೆ ಸಿಗತ್ತೆ. ಸೊ ಅದು ಒಂದು ಬೆನಿಫಿಟ್ ನಮಗೆ, ಹೀಗೆ ಆನ್ಲೈನ್ ನೋಟ್ಸ್ ಮಾಡ್ಕೊಳ್ಳೋದು ಅಥವಾ ರೆಫರೆನ್ಸ್ ಮಾಡ್ಕೊಳ್ಳೋದು. ನೋಡಿ ಸ್ಟ್ಯಾಂಡರ್ಡ್ ರೆಂಟ್ ಡೆಫಿನೇಷನ್ ಏನು ಅಂತ ಹೇಳಿದ್ದಾರೆ. ಹಾಗೆ ಬೇರೆ ಕಡೆ ಎಲ್ಲಾದರೂ ಸ್ಟ್ಯಾಂಡರ್ಡ್ ರೆಂಟ್ ಅಂತ ರೆಫರೆನ್ಸ್ ಇದ್ದರೆ ಅದನ್ನು ನೋಡ್ಬೋದು. ಓಕೆ, ಸೊ ಇದು ನಾವು ನೋಡಿರೋ ಪ್ರಕಾರ ನಮ್ಮ ಇಂಡಿಯಾ ಕೋಡ್ ಅದರದ್ದು ಹೇಗೆ ನಾವು ರೆಫರ್ ಮಾಡ್ತೇವೆ ಹೇಳುವಂಥದ್ದು, ಬೇರ್ ಆ್ಯಕ್ಟ್ ರೀಡಿಂಗ್ ಎಸ್ಪೆಷಲಿ ಅದನ್ನು ನಾನು ಇದೊಂದು ಬೇಸಿಕ್ ಇಂಟ್ರಡಕ್ಷನ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಡೆಫಿನಿಷನ್ಸ್ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಟೈಮ್ ಲಿಮಿಟ್ಟು ಅಥವಾ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು ಅಂತ ಒಂದು ರೆಫರೆನ್ಸ್ ಕೊಡ್ತೇನೆ. ಮತ್ತು ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.